ಹಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇವತ್ತಿನ ಟಾಪಿಕ್ ವೆರಿ ಇಂಪಾರ್ಟೆಂಟ್. ಯಾರಿಗೆ ನೋಡ್ಬೇಕನ್ಸುತ್ತೆ ಅವ್ರು ಮಾತ್ರ ನೋಡಿ. ನೋ ರಶ್, ನೋ ಕಂಪಲ್ಸರಿ. ಇಟ್ಸ್ ಅ ಜನರಲ್ ರೀಡಿಂಗ್ ಆಗಿರುತ್ತೆ, ನಾಟ್ ಅ ಲವ್ ರೀಡಿಂಗ್. ಸೊ ಇವತ್ತಿನ ಟಾಪಿಕಲ್ಲಿ ಫಸ್ಟ್ ಆಫ್ ಆಲ್ ಇದು ಯಾಕೆ ನಿಮಗೆ ಇಂಪಾರ್ಟೆಂಟ್ ಇದೆ ಅಂದರೆ ಈ ರೀಡಿಂಗ್ ನಿಮಗೆ ಯಾಕೆ ಇಂಪಾರ್ಟೆಂಟ್ ಇದೆ, ಜೊತೆಗೆ ಏನು ಬರ್ತಿದೆ, ಮೆಟೀರಿಯಲಿಸ್ಟಿಕ್ ಚೇಂಜಸ್ಸಾ, ವ್ಯಕ್ತಿ ಬರ್ತಿದ್ದಾರಾ, ಅಥವಾ ಪರಿಸ್ಥಿತಿ ಚೇಂಜ್ ಆಗ್ತಿದೆಯಾ, ಅಥವಾ ಗುಡ್ ಲಕ್ ಬರ್ತಿದೆಯಾ, ಅಥವಾ ಸಮಥಿಂಗ್ ಈಸ್ ಗೋಯಿಂಗ್ ಟು ಲಾಸ್, ಆ ಕೈಂಡ್ ಆಫ್ ರೀಡಿಂಗ್ ಇರುತ್ತೆ. ಇಂಟೆನ್ಸ್ ಇರುತ್ತೆ. ಹಾಗಾಗಿ ಸುಮ್ಮನೆ ಟೈಮ್ ಪಾಸಿಗೆ ನೋಡ್ತಾ ಇದ್ದೀನಿ, ಜನರಲ್ಲಾಗಿ ನೋಡ್ತಾ ಇದ್ದೀನಿ ಅಂತನೋರು ನೋಡೋಕ್ಕೆ ಹೋಗಬೇಡಿ. ಯಾರು ನನಗೆ ನಿಜವಾಗ್ಲೂ ರೀಡಿಂಗ್ಸಿಂದ ಹೆಲ್ಪ್ ಆಗುತ್ತೆ ಅನ್ನೋರು ದಯವಿಟ್ಟು ನೋಡಿ, ಇಟ್ ವಿಲ್ ಹೆಲ್ಪ್ ಯು. ಇದೇ 15ನೇ ತಾರೀಕು 6/6 ಪೋರ್ಟಲಲ್ಲಿ ಸೋಲಾರ್ ಪ್ಲಾಕ್ಸಸ್ ಚಕ್ರ ಮೆಡಿಟೇಷನ್ ಹೀಲಿಂಗ್ ಮಾಡ್ತಾಯಿದ್ದೀನಿ. ಕನ್ನಡದಲ್ಲಿ ಫಸ್ಟ್ ಟೈಮ್ ಈ ಥರದ ಒಂದು ಹೀಲಿಂಗ್ನ ನಾನು ಮಾಡ್ತಾಯಿದ್ದೀನಿ. ಇದು ಓಪನ್ ಚಾಲೆಂಜ್. ಇದುವರೆಗೂ ಯಾರೂ ಈ ಥರದ ಒಂದು ಮೆಡಿಟೇಷನ್ನ ಕಂಡಕ್ಟ್ ಮಾಡಿಲ್ಲ. ನೀವು ನನ್ನ 7 ಚಕ್ರ ಅಟೆಂಡ್ ಮಾಡಿರಬಹುದು, 7 ಚಕ್ರ ಮೆಡಿಟೇಷನ್ಗಳನ್ನು ಕಲ್ತಿರಬಹುದು ನನ್ನ ಹತ್ರ. ದಟ್ ಈಸ್ ವೆರಿ ಬೇಸಿಕ್ 0.1%. ಬಟ್ ಸೋಲಾರ್ ಪ್ಲೆಕ್ಸಸ್ ಚಕ್ರ ಹೀಲಿಂಗ್ ಏನು ಅಟೆಂಡ್ ಮಾಡ್ತೀರಾ 1 hour ಸೆಷನ್ ಇದು 6/6 ಪೋರ್ಟಲಲ್ಲಿ. ಪೋರ್ಟಲಿಂದ ಬರುವಂಥ ಎನರ್ಜೀಸಿಂದ ನಿಮ್ಮ ಚಕ್ರಸ್ನ ಹೀಲ್ ಮಾಡಲಾಗತ್ತೆ. ಡ್ರ್ಯಾಗನ್ ಎನರ್ಜೀಸ್ನ ಬಳಸಲಾಗತ್ತೆ. ಮುಕ್ಕೋಟಿ ದೇವರನ್ನು ಬಳಸಲಾಗತ್ತೆ. 33 ಅಂತಲೂ ತೊಗೋಬಹುದು ನೀವು. ಆ್ಯಂಡ್ ಸಮ್ ಆನ್ಸೆಸ್ಟ್ರಲ್ ಪಿಲ್ಲರ್ಸ್ ಇರುತ್ತೆ, ಅದನ್ನು ಬಳಸಿ, ಜೊತೆಗೆ ಆಕಾಶಕ್ಕೆ ಇನ್ಡೆಪ್ತ್ ಹೋಗಿ ಅಲ್ಲಿಂದ ಕೆಲವೊಂದು ಪಾಯಿಂಟ್ಸ್ನ ಪಿಕ್ ಮಾಡಿ ಹೀಲ್ ಮಾಡಲಾಗುತ್ತೆ. ಅಂದರೆ ಪೋರ್ಟಲ್ ಓಪನ್ ಆದಾಗ ಇದು ನಮ್ಮ ಚಾನಲ್ ಆಗುತ್ತೆ, ಹಾಗಾಗಿ ಮಾಡ್ತೀವಿ. ನೀವೇನಾದರೂ ಡಿಫ್ರೆಂಟಾಗಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಫಸ್ಟ್ ಟೈಮ್ ಈ ಥರದ್ದು ಇದೆಯಾ ಅನ್ನೋ ಅಷ್ಟು ಶಾಕ್ ಆಗುತ್ತೆ ನಿಮಗೆ. ಒಂದು ಸತಿ ಅಟೆಂಡ್ ಮಾಡಿ ನೋಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಒನ್. ಅದಾದಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಲೈಫಲ್ಲಿ ಏನೆಲ್ಲ ಚೇಂಜಸ್ ಬರ್ತಾಯಿದೆ. ದೊಡ್ಡ PDF ಇದೆ, ನಾನು ಅದರಲ್ಲಿ ಏನೇನು ಕವರ್ ಮಾಡ್ತೀನಿ, ಏನೇನು ಹೇಳ್ಕೊಡ್ತೀನಿ, ನಿಮ್ಗೆ ಏನೇನು ಬದಲಾವಣೆ ಆಗುತ್ತೆ ಎಲ್ಲದನ್ನೂ ಬರೆದಿದ್ದೀನಿ. ಟೈಮ್ ಇದ್ದರೆ ಒಂದು ಸತಿ ಹೋಗಿ ವಾಚ್ ಮಾಡಿ. ನೆಕ್ಸ್ಟ್ ಇವತ್ತು ನೋಡೋಣ ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರೋ ಏನಿದೆ ಈಗ ಸದ್ಯಕ್ಕೆ, ಏನು ಬರ್ತಾ ಇದೆ. ಓಕೆ, ಸೊ ಜಾಸ್ತಿ ಟೈಮ್ ವೇಸ್ಟು ಶಫ್ಲಿಂಗಲ್ಲಿ ಮಾಡೋಕ್ಕೆ ಹೋಗಲ್ಲ. ಶಾರ್ಕ್ ಸ್ವಿಮ್ ಅವೇ ಫ್ರಮ್ ದಿಸ್ ಸಿಚುವೇಶನ್. ಸೊ ಈಗಿನ ಪರಿಸ್ಥಿತಿಯಲ್ಲಿ ನೀವು ಅನ್ಕೊತಾ ಇದ್ದೀರಾ, ನಾನು ಯಾವುದೋ ಒಂದು ಕಷ್ಟದಲ್ಲಿ ಸಿಲ್ಕ್ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಅಥವಾ ನಾನು ಸೆಕೆಂಡ್ ಮ್ಯಾರೇಜ್ ಆಗಬೇಕು, ಅಥವಾ ಯಾವುದೋ ಒಂದು ಪಾರ್ಟ್ನರ್ನ ಚೂಸ್ ಮಾಡಿದ್ರೆ ಆ ಪಾರ್ಟ್ನರ್ ಈಸ್ ನಾಟ್ ರೈಟ್ ಫಾರ್ ಯು ಅನ್ನುವಂಥದ್ದು ನಿಮ್ಗೆ ಅನ್ನಿಸ್ತಾ ಇದೆ. ಅಥವಾ ಅವ್ರು ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಿದ್ದಾರಾ, ಅಥವಾ ಕಷ್ಟಕ್ಕೆ ಸಿಗಿಸ್ತಾ ಇದ್ದಾರಾ. ಯಾವಾಗಲೂ ಯಾಕೆ ನಾನೇನೋ ಒಂದು ಮಾಡಬೇಕು, ಅಥವಾ ನಾನೇನೋ ಒಂದು ಹೊಸದನ್ನು ಕಲ್ತಿದ್ದೀನಿ, ನಾನೇನೋ ಒಂದು ಹೊಸ ಡೆವಲಪ್ಮೆಂಟ್ ತಗೊತಾ ಇದ್ದೀನಿ ಲೈಫಲ್ಲಿ ಅಂದಾಗ ಮಾತ್ರ ಇವ್ರಿಗೆ ಹರ್ಟ್ ಆಗುತ್ತೆ. ಯಾಕೆ ನಾನು ಕಷ್ಟದಲ್ಲಿದ್ದಾಗ ಅಥವಾ ನಾನು ಪೇಯ್ನಲ್ಲಿದ್ದಾಗ ಇವ್ರು ಅದನ್ನು ಸಾಲ್ವ್ ಮಾಡೋದಿಲ್ಲ. ಬದಲಿಗೆ ಏನು ಹೇಳ್ತಾರೆ, ಇದನ್ನೆಲ್ಲ ನೀನು ಸಹಿಸ್ಕೋಬೇಕು, ಇದಕ್ಕೆಲ್ಲ ನೀನು ಹೊಂದಾಣಿಸ್ಕೊಂಡು ಹೋಗಬೇಕು, ಇದೇ ಲೈಫು. ಆದರೆ ನಾನೇನಾದರೂ ಹೊಸ ಆ್ಯಕ್ಷನ್ ತೊಗೊಂಡಾಗ, ನಾನೇನಾದರೂ ಬದಲಾವಣೆ ಅಳವಡಿಸ್ಕೊಂಡಾಗ ಯಾಕೆ ಇವ್ರಿಗೆ ಇಷ್ಟು ಪೇಯ್ನ್ ಆಗುತ್ತೆ. ದ್ಯಾಟ್ ಈಸ್ ಯುವರ್ ಫೇಸಿಂಗ್. ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಮೇ ಬಿ ನನ್ನ ಚಾನಲ್ ಜಾಸ್ತಿ ಮಾಡಬಹುದು. ಬಿ ಕೇರ್ಫುಲ್. ರಿಲೀಸ್ ಯುವರ್ ಗಿಲ್ಟ್. ನೀವು ಫಸ್ಟ್ ಇಲ್ಲಿ ನಂಗೆ ಚಾನಲ್ ಆಗ್ತಿರೋದು ಮೇ ಬಿ ಮೀಶೋ ಅಥವಾ ಮಿಂತ್ರಾ, ಸಮ್ ಆನ್ಲೈನ್ ಶಾಪಲ್ಲಿ ನೀವು ಈ ಲಾಂಗ್ ಫ್ರಾಕ್ಸ್ ಆ ಥರದ್ದನ್ನು ಹುಡುಕ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ. ಸಮಥಿಂಗ್ ಯು ಆರ್ ಸರ್ಚಿಂಗ್, ಅಥವಾ ನಿಮ್ಮ ಕಾರ್ಟಲ್ಲಿ ಇಟ್ಟಿರಬಹುದು ಈ ಥರ ಹಾರ್ಟ್ ಶೇಪ್, ಸ್ಪೆಷಲಿ ಹಾರ್ಟ್ ಶೇಪ್, ಈ ಲೈನ್ ಥರ ಸಮಥಿಂಗ್ ಡ್ರೆಸ್ ಇಲ್ಲಿ ನೋಡ್ಬೋದು, ಬಫ್ ಥರ ಇರುವಂಥದ್ದು. ಸೊ ಇದನ್ನು ನಾನು ಚಾನಲ್ ಮಾಡಿರೋದು. ನೆಕ್ಸ್ಟ್ ನಿಮ್ಗೇನು ಅನ್ನಿಸ್ತಿದೆ ಅಂದರೆ, ನಿಮ್ಮ ಕಷ್ಟನ ಯಾರ ಹತ್ರ ಹೇಳ್ಕೋಬೇಕು, ಹೌ ಯು ವಾಂಟ್ ಟು ಹೀಲ್. ಸೋಲಾರ್ ಪ್ಲೆಕ್ಸಸ್ ಚಕ್ರ ಅಗ್ನಿ. ಓಕೆ, ನಿಮ್ಮ ಚಕ್ರ ಇಸ್ ಬ್ಲಾಕ್ಡ್. ನಾನು ಕ್ಲಾಸಿಗೆ ಸೇರಲಿ ಅಂತ ಇದನ್ನು ಹೇಳ್ತಾ ಇಲ್ಲ, ಜನರಲ್ಲಾಗಿ ಇಲ್ಲಿ ಚಾನಲ್ ಆಗಿರೋದು ಹೇಳ್ತಾ ಇದ್ದೀನಿ. ನೀವು ಜಾಯ್ನ್ ಆಗಿ ಬಿಡಿ, ಇಟ್ಸ್ ಯುವರ್ ಪರ್ಸ್ನಲ್ ಒಪಿನಿಯನ್. ಸೋಲಾರ್ ಪ್ಲೆಕ್ಸಸ್ ಚಕ್ರ ಬ್ಲಾಕ್ ಆಗಿದ್ದರೆ ನೀವು ಸಿಟ್ರಿನ್ ಯೂಸ್ ಮಾಡಬೇಕು. ಸೊ ಇದರಿಂದ ಏನಾಗ್ತಿದೆ ಅಂದರೆ, ನೀವು ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಳೋದು, ನೇಬರ್ ಹತ್ರ ಹೇಳ್ಕೊಳ್ಳೋದು, ಸ್ಪೆಷಲಿ ಮದರ್ ಹತ್ರ ಹೇಳ್ಕೊಳ್ಳೋವಂಥದ್ದು. ಸೊ ಇದರಿಂದ ಏನಾಗುತ್ತೆ, ದೇ ಆರ್ ನಾಟ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಅವರು ಸಹ ಶಾಕ್ ಆಗ್ತಿದ್ದಾರೆ ನಿಮ್ಮ ಈ ಪ್ರಾಬ್ಲಮ್, ಅಥವಾ ನಿಮ್ಮ ಈ ಡಿಫ್ರೆನ್ಸಸ್ ನೋಡಿ, ಅಥವಾ ನಿಮ್ಮ ಈ ಬದಲಾವಣೆ, ನಿಮ್ಮ ಪೇಯ್ನು, ನೀವು ಅನುಭವಿಸ್ತಾ ಇರೋ ಈ ಕಷ್ಟಕರ ಸಿಚುವೇಶನ್ನಿಂದ
ಅವರಿಗೂ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅವರಿಗೆ ಅದರದ್ದು ಸೊಲ್ಯೂಷನ್ ಗೊತ್ತಿಲ್ಲ. ಅವ್ರು ಯಾವಾಗಲೂ ನಿಮಗೆ ಸಹಾಯ ಮಾಡೋಕ್ಕೆ ರೆಡಿ ಇದ್ದಾರೆ, ನಿಮ್ಮ ಜೊತೆಗಿರೋಕ್ಕೆ ರೆಡಿ ಇದ್ದಾರೆ, ಆದರೆ ನಿಮಗೆ ಪೇಯ್ನಿಂದ ತೆಗಿಯೋಕ್ಕೆ ಅವ್ರ ಕೈಯಿಂದ ಆಗೋದಿಲ್ಲ. ಸೊ ಕನ್ಸರ್ನ್ ನಿಮಗೆ ನಿಮ್ಮ ಪ್ರಾಬ್ಲಮ್ಮಿಗೆ ಯಾರು ಸೊಲ್ಯೂಷನ್ ಕೊಡ್ತಾರೆ ಕನ್ಸರ್ನ್ ಮಾಡಿ, ಲೈಕ್ ಟ್ಯಾರೋ ರೀಡರ್ಸ್, ಅಸ್ಟ್ರಾಲಜರ್ಸ್, ಅಥವಾ ಸ್ಪೆಷಲ್ ವ್ಯಕ್ತಿ ನಿಮಗೆ ಹರ್ಟ್ ಮಾಡಿದ್ದಾರೆ ಅವ್ರ ಹತ್ರ ಡಿಸ್ಕಸ್ ಮಾಡಿ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳಿ. ಸುಮ್ಮನೆ ನೀವು ಫ್ರೆಂಡ್ಸ್ ಹತ್ರ ಡಿಸ್ಕಸ್ ಮಾಡೋದು, ಗಾಸಿಫಿಂಗ್ ಮಾಡೋದು, ಅದ್ರ ಬಗ್ಗೆ ನೆಗೆಟಿವ್ ಮಾತಾಡೋದ್ರಿಂದ ಅಗೈನ್ ಯುವರ್ ಹಿಟ್ಟಿಂಗ್ ಯುವರ್ ಸೋಲಾರ್ ಪ್ಲೆಕ್ಸಸ್ ಚಕ್ರ. ಇದು ನಿಮ್ಮ ಮನಿಗೂ ಎಫೆಕ್ಟ್ ಆಗುತ್ತೆ. ಬಿ ಕೇರ್ಫುಲ್. ಓ ಪ್ರಿನ್ಸ್ ನಂಬರ್ 1 ಎನರ್ಜಿ. ಸೊ ಇದೇನು ಹೇಳುತ್ತೆ ಅಂತಂದರೆ, ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊತಾ ಇರೋವಂಥದ್ದು, ನೀವು ತುಂಬ ಸ್ಟ್ರಾಂಗ್ ಆಗ್ತೀರಾ. ಬಿಕಾಸ್ ಇದು ಸೂರ್ಯನ ಎನರ್ಜಿ. 2026 ಅನ್ನೋದು ನಂಬರ್ 1 ಆಗಿರೋದ್ರಿಂದ ನಿಮ್ಮನ್ನು ನೀವು ನೋಡ್ಬೋದು. ಅವರು ಸಾಕ್ಸೋ ಲೆಗ್ಗಿನ್ಸೋ ಏನಿದು ತುಂಬ ಅಂದರೆ ಕವರ್ಡ್. ಇದೇನು ಹೇಳುತ್ತೆ ಅಂದರೆ, ಬಕಲ್ ಯುವರ್ ಶೂಸ್, ಸಾಕ್ಸ್, ಪಿಕಪ್ ಸಾಕ್ಸ್ ಅಂತ ಅಂದರೆ ನಾವು ಕೆಲವೊಂದು ಇದರಲ್ಲಿ ಬಳಸ್ತೀವಿ, ವರ್ಡ್ಸ್ನ ಬಳಸ್ತೀವಿ ಹೋಸ್ಟ್ ಮಾಡುವಾಗೆಲ್ಲ. ಹಾಗೆ ನೀವು ನಿಮ್ಮ ಸಿಚುವೇಶನ್ನಿಗೆ ತುಂಬ ಚೆನ್ನಾಗಿ ರೆಡಿಯಾಗಿದ್ದೀರ. ಸೊ ಸೋಡ್ ಏನಿದೆಯಲ್ಲ, ಇದನ್ನು ನಾನು ಸೋಡ್ಸ್ ಅಂತ ನಿಜವಾದ ಕತ್ತಿನೇ ನನ್ನ ಹತ್ರ ಇದೆ ಅಂತೆಲ್ಲ ಇಮ್ಯಾಜಿನ್ ಮಾಡ್ಕೋಬೇಡಿ. ಸೋಡ್ ಇದನ್ನು ನಾನು ಬಳಸಬಹುದಾ ಅಥವಾ ಎಷ್ಟು ಮಟ್ಟಕ್ಕೆ ಬಳಸಬಹುದು, ಇದು ನನಗೆ ಆ್ಯಪ್ಟ್ ಆಗಿದೆಯಾ? ಇಲ್ಲಿ ನೋಡ್ಬೋದು, ಸೋಡ್ ಇಡೋದಕ್ಕೆ ಬ್ಯಾಗ್ ಇಲ್ಲ, ಏನೂ ಇಲ್ಲ, ಬಟ್ ಶೀಸ್ ಕ್ಲೀನಿಂಗ್ ಅಪ್. ಸೊ ಮೇ ಬಿ ನಿಮ್ಮ ಓಲ್ಡ್ ಮೆಮೊರೀಸ್ ಅಥವಾ ಯಾವುದು ನಿಮಗೆ ಹರ್ಟ್ ಆಗಿದೆ ಅದನ್ನೆಲ್ಲ ಕ್ಲೀನಪ್ ಮಾಡೋದು ಅವಶ್ಯಕತೆ ಇದೆ. ನಿಮಗೆ ಏನು ಬೇಕು ಅದು ಮಾತ್ರ, ಬ್ಯಾಗ್, ಬಕಲ್ ಯುವರ್ ಶೂ ಅಂದರೆ ನಿಮ್ಗೆ ಏನು ಬೇಕು ಅದನ್ನು ಮಾತ್ರ ಪ್ಯಾಕ್ ಮಾಡಿ ಮುಂದೆ ಜೀವನ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ. ಅಂದರೆ ಗುಡ್ ಮೆಮೊರೀಸ್, ಹೊಸ ಕಲಿಕೆ, ಏನೇನು ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ಅದನ್ನು ಮುಂದುವರ್ಸ್ಕೊಂಡು ಹೋಗಿ. ಮೇ ಬಿ ನೀವು ಲಾಂಗ್ ಹೇರ್ನ ಮ್ಯಾನಿಫೆಸ್ಟ್ ಮಾಡ್ತಿರ್ಬೋದು, ಹೇರ್ ಲಾಸ್ ಜಾಸ್ತಿ ಆಗಿದೆ ಅದಕ್ಕೆ ಹೇರ್ ಕೇರ್ ಮಾಡ್ತಿರ್ಬೋದು, ಅಥವಾ ಹೇರ್ ಆಯಿಲ್ ಪರ್ಚೇಸ್ ಮಾಡಿರ್ಬೋದು, ಅಥವಾ ಹೇರ್ ಕಲರಿಂಗ್ ಮಾಡಿರಬಹುದು, ಅಥವಾ ಲಾಂಗ್ ಹೇರ್ ನಿಮಗೆ ಚೆನ್ನಾಗಿ ಕಾಣುತ್ತೆ ಅಂತ ಯಾರಾದರೂ ಹೇಳಿರಬಹುದು, ಅದಕ್ಕೆ ನೀವು ಲಾಂಗ್ ಹೇರ್ ಬಿಟ್ಟಿರಬಹುದು, ಅಥವಾ ಎನಿ ಹೌ ರಿಲೇಟೆಡ್ ಟು ಹೇರ್ಸ್ ಆಗಿರೋದ್ರಿಂದ ಮೇ ಬಿ ಕರ್ಲಿ ಇದ್ದರೆ ಚೆನ್ನಾಗಿರುತ್ತೆ, ಕರ್ಲ್ ಮಾಡಿಸ್ಕೋಬೇಕು ಅನ್ನೋಂಥ ನಿಮ್ಮ ಐಡಿಯಾನೂ ಇರಬಹುದು. ಡ್ರ್ಯಾಗನ್ಸ್ ಎನರ್ಜೀಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಅಷ್ಟೇ ಈ ವರ್ಷ ಅದನ್ನು ಕಲ್ತಿರೋದು 2026 ಡ್ರ್ಯಾಗನ್ ಎನರ್ಜೀಸ್ನ ಲರ್ನ್ ಮಾಡಿರೋದು. ಏನಂತಾರೆ ಬಹಳ ಏನಂತಾರೆ ಫೈರ್ ಡ್ರ್ಯಾಗನ್ಸ್, ವಾಟರ್ ಡ್ರ್ಯಾಗನ್ಸ್, ನೇಚರ್ ಡ್ರ್ಯಾಗನ್ಸ್, ಅರ್ತ್ ಡ್ರ್ಯಾಗನ್ಸ್, ಫೈರ್ ಡ್ರ್ಯಾಗನ್ಸ್, ಸ್ಪೇಸ್ ಡ್ರ್ಯಾಗನ್ಸ್, ಗೋಲ್ಡನ್ ಡ್ರ್ಯಾಗನ್ಸ್, ಸಿಲ್ವರ್ ಡ್ರ್ಯಾಗನ್ಸ್ ಸುಮಾರಿದೆ. ಶೇಷನಾಗ ಗೊತ್ತಲ್ಲ, ಸೊ ಅದೇ ಫ್ಯಾಮಿಲಿ. ಆಮೇಲೆ ಅದು ಮತ್ತೊಂದು ದೊಡ್ಡ ಸಬ್ಜೆಕ್ಟ್ ಆಗಿಬಿಡುತ್ತೆ, ಸಾರಿ. ಸೊ ಇಲ್ಲಿ ಈ ಕೈಯಲ್ಲಿ ಸೋಡ್ ಇದೆ ನೋಡ್ಬೋದು, ಇಲ್ಲಿ ಸೋಡ್ ಕ್ಲೀನ್ ಮಾಡ್ತಾ ಇರೋದು, ಇಲ್ಲಿ ಸೋಡ್ ಇರುವಂಥದ್ದು, ಇಲ್ಲಿ ಸಾಕ್ಸ್ ಅಪ್ ಆಗಿರೋದು, ಇಲ್ಲಿ ಅವರದ್ದು ಒಂದು ಕಾಲು ಡ್ಯಾಮೇಜ್ ಆಗಿದೆ ನೋಡಿ. ಇದೇನು ಹೇಳುತ್ತೆ ಅಂದರೆ, ತುಂಬ ಜನ ನಿಮ್ಮನ್ನು ಯೂಸ್ ಮಾಡಿಕೊಂಡ್ರು, ತುಂಬ ಜನ ಬಳಸ್ಕೊಂಡು ಅವರೆಲ್ಲ ಮುಂದೆ ಹೋಗ್ಬಿಟ್ರು. ನಿಮ್ಮ ಸಹಾಯದಿಂದ, ನಿಮ್ಮ ಹಣಕಾಸಿನ ಸಹಾಯದಿಂದ, ನಿಮ್ಮ ನಾಲೆಡ್ಜಿಂದ, ನಿಮ್ಮ ಸಮಯ ಕೊಟ್ಟಿರೋದ್ರಿಂದ ಎಲ್ಲರೂ ಮುಂದೆ ಹೋಗ್ಬಿಟ್ರು, ನೀವು ಮಾತ್ರ ಹಿಂದೆ ಉಳ್ಕೊಂಡ್ರಿ ಅಂತ ನಿಮ್ಗೆ ಅನಿಸಿರ್ಬೋದು. ನೋ, ಯು ಆರ್ ಪ್ರಿಪೇರಿಂಗ್ ವೆರಿ ಸ್ಟ್ರಾಂಗ್. ನೀವೀಗ ಯಾವ ಮಟ್ಟಕ್ಕೆ ಸ್ಟ್ರಾಂಗ್ ಆಗಿದ್ದೀರಾ ಅಂತಂದರೆ, ಅವ್ರು ತಿರುಗಿ ನೋಡಿದ್ರೂ ನಿಮ್ಮ ಈ ಒಂದು ಡೆವಲಪ್ಮೆಂಟ್ನ ಅವ್ರ ಬಾಯಿಂದ ಹೇಳೋಕ್ಕಾಗೋದಿಲ್ಲ, ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಇಲ್ಲೆಲ್ಲೂ ಗೋಲ್ಡನ್ ಹೇರ್ ಇಲ್ಲ, ಇದರಲ್ಲಿ ಗೋಲ್ಡನ್ ಹೇರ್ ಇದೆ. ಅಂದರೆ ನೀವು ಹೀಲ್ ಆಗಿದ್ದೀರಾ. ಓಕೆ, ನಂಬರ್ 6 ಅನ್ನೋವಂಥದ್ದು ಲಕ್ಸುರಿಯನ್ನು ಸಹ ತೋರಿಸುತ್ತೆ. ಮೇ ಬಿ ಯುವರ್ ಸಮಥಿಂಗ್ ಲಕ್ಸುರಿನ ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ. ಹೋಮ್ ವಾರ್ಡ್, ಟೇಕ್ ಯುವರ್ ಸೆಲ್ಫ್ ಔಟ್. ಮೇ ಬಿ ನೀವು ನಿಮ್ಮ ಹಳೆ ಮನೆಗೆ ಹೋಗುವಂಥದ್ದು, ಅಥವಾ ಊರಿಗೆ ಹೋಗಬೇಕು, ನೇಚರಲ್ಲಿ ಹೋಗಬೇಕು, ಅಲ್ಲಿ ಹೋಗಿ ಕಾಫಿ ಕುಡಿಬೇಕು, ಅಥವಾ ನೀವು ಈ ಮಡಿಕೇರಿ, ಕೂರ್ಗ್ ಆ ಕಡೆ ಟ್ರಿಪ್ ಮಾಡಬೇಕು, ಮಲೆನಾಡು, ಸಮಥಿಂಗ್ ರಿಲೇಟೆಡ್ ಟು ದ್ಯಾಟ್, ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ. ಬಿಕಾಸ್ ಏಂಜಲ್ಸ್ನ ನೀವು ಕನೆಕ್ಟ್ ಆಗ್ತಾ ಇದ್ದೀರಾ. ಇತ್ತೀಚೆಗೆ ನೀವು ಏಂಜಲ್ಸ್ನ ಬಗ್ಗೆ ತಿಳ್ಕೊಂಡಿರುವಂಥದ್ದು, ಏಂಜಲ್ಸ್ ಜೊತೆ ಕನೆಕ್ಟ್ ಆಗ್ತಿರುವಂಥದ್ದು, ಏಂಜಲ್ಸ್ ಯಾರು, ನನಗೆ ಹೆಂಗೆ ಹೆಲ್ಪ್ ಮಾಡ್ತಾರೆ, ಈ ಥರ ಕ್ಯೂರಿಯಾಸಿಟಿ ಇರುವಂಥದ್ದು. ನೀವು ನಿಮ್ಮ ಹಳೆ ಮನೆಗೆ ವಿಸಿಟ್ ಮಾಡುವಂಥದ್ದು, ಅಥವಾ ನಿಮ್ಮ ಏನಂತಾರೆ ಅಜ್ಜಿ ಮನೆ, ತಾತ ಮನೆ, ಅಥವಾ ನೀವು ಚಿಕ್ಕ ವಯಸ್ಸಲ್ಲಿ ಹುಟ್ಟಿ ಬೆಳೆದಂತಹ ಊರು, ಮೇ ಬಿ ಓಲ್ಡ್ ಕ್ಲಾಸ್ಮೇಟ್, ಅವ್ರನ್ನ ಮೀಟ್ ಮಾಡುವಂತಹ ಆಸೆ ಇರುವಂಥದ್ದು, ಅಥವಾ ಪ್ಲ್ಯಾನಿಂಗ್ ನಡೀತಾ ಇರೋವಂಥದ್ದು, ಅಥವಾ ನೀವು ಅದನ್ನು ಮಾಡ್ತೀರಾ ಮುಂದಿನ ದಿನಗಳಲ್ಲಿ.
ಲೈಬ್ರರಿ, ಸಮ್ ಒನ್ ಈಸ್ ಕಂಟ್ರೋಲಿಂಗ್ ಯು. ಮೇ ಬಿ ನೀವು ದಪ್ಪ ಇರಬಹುದು ಅಥವಾ ಸಣ್ಣ ಇರಬಹುದು, ನಿಮ್ಮನ್ನು ಬಾಡಿ ಶೇಮ್ ಮಾಡಿರೋವಂಥದ್ದು, ನೀನು ಹಾಗಿದೆಯಾ ಹೀಗಿದೆಯಾ ಅಂತ. ಸೊ ಅದು ನಿಮಗೆ ಚೈಲ್ಡ್ಹುಡ್ಡಲ್ಲಿ ತುಂಬ ಹರ್ಟ್ ಆಗಿದೆ. ಆಮೇಲೆ ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ಈ ಥರ ಎಲ್ಲ ನಿಮ್ಮನ್ನು ತುಂಬ ಹರ್ಟ್ ಮಾಡಿದ್ದಾರೆ. ಡೋಂಟ್ ವರಿ, ನಿಮ್ಮನ್ನು ಈಗ ಯಾರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ನಿಮ್ಮನ್ನು ನೀವು ಓನ್ ಕಂಟ್ರೋಲ್ ಮಾಡ್ಕೊತಾ ಇದ್ದೀರಾ, ಬಿಕಾಸ್ ಯು ಆರ್ ಲರ್ನಿಂಗ್ ಮೋರ್. ಲರ್ನಿಂಗ್ ಅಂದ ತಕ್ಷಣ ಪುಸ್ತಕದಲ್ಲಿ ಓದೇ ಕಲಿತೀನಿ ಅಂತಲ್ಲ, ಜೀವನನೇ ನಮಗೆ ಪಾಠ ಕಲಿಸುತ್ತೆ ರೀ. ನಾವೇನು ಮಾಡೋದು ಬೇಡ. ಜೀವನ ನಮಗೆ ಹೇಗೆ ಪರಿಸ್ಥಿತಿ ಕೊಡುತ್ತೆ ಅಂತಂದರೆ ನೀನು ಅದನ್ನು ಕಲಿಯೋವರೆಗೂ ಬಿಡೋದಿಲ್ಲ. ಆ ರೀತಿ ನಿನಗೆ ಜೀವನ ಪಾಠ ಕಲಿಸುತ್ತೆ. ಅದನ್ನು ನೀವು ಲರ್ನ್ ಮಾಡ್ತಾ ಇದ್ದೀರಾ. ಕಾನ್ಫಿಡೆನ್ಸ್, ನಿಮ್ಮಲ್ಲಿ ಸಾಕಷ್ಟು ಕಾನ್ಫಿಡೆನ್ಸ್ ಡೆವಲಪ್ ಆಗ್ತಿದೆ. ಸೋಡ್ ಇಲ್ಲಿದೆ, ಇಲ್ಲಿ ಬ್ಯಾಗ್ ಮೇಲೆ ಚಿತ್ರ ಇದೆ, ಸೋಡ್ ಸನ್ರೈಸ್ ಆಗ್ತಿರೋದು ನೋಡ್ತಾ ಇದ್ದೀರಾ. ಮೇ ಬಿ ನೀವು ಸಿಂಗಲ್ ಟ್ರಿಪ್ ಹೋಗಬೇಕನ್ನೋವಂಥದ್ದು ಪ್ಲ್ಯಾನ್ ಇರಬಹುದು. ಮೇ ಬಿ ಯಾವುದಾದ್ರೂ ಟ್ರಿಪ್ನ ನೀವು ಪ್ಲ್ಯಾನ್ ಮಾಡ್ತಾ ಇರ್ಬೋದು. ಸ್ಪೆಷಲಿ ನನಗಿಲ್ಲಿ ಚಾನಲ್ ಆಗ್ತಿರೋದು ಕೇದಾರ್ನಾಥ್, ಬದ್ರಿನಾಥ್ ಆ ಥರ, ಅಥವಾ ರಾಘವೇಂದ್ರ ಸ್ವಾಮಿ, ತಿರುಪತಿ, ಸಮಥಿಂಗ್ ಯು ಆರ್ ಪ್ಲ್ಯಾನಿಂಗ್ ಫಾರ್ ಟ್ರಾವೆಲ್. ನೀವು ಒಬ್ಬರೇ ಟ್ರಾವೆಲ್ ಮಾಡ್ತಿರೋ ಅಥವಾ ಗ್ರೂಪಲ್ಲಿ ಟ್ರಾವೆಲ್ ಮಾಡ್ತಿರೋ, ದಟ್ ಈಸ್ ಡಿಫರೆಂಟ್. ಬಟ್ ನಿಮ್ಗೆ ಅನ್ನಿಸ್ತಾ ಇದೆ ನಾನು ಸ್ಪಿರಿಚುವಲ್ ಪ್ಲೇಸಿಗೆ ವಿಸಿಟ್ ಮಾಡಲೇಬೇಕು ಈ ವರ್ಷ ಅನ್ನುವಂಥದ್ದು ಡೆಸ್ಪರೇಷನ್ ಜಾಸ್ತಿ ಇದೆ. ಸನ್, ಪೇಂಟ್ ದ ಸನ್ ಬ್ಯಾಕ್ ಇನ್ ಟು ಯುವರ್ ಸ್ಕೈ. ನಿಮ್ಗೆ ಅನ್ನಿಸ್ತಾ ಇದೆ ನಿಮ್ಮ ಲೈಫನ್ನು ನೀವು ತುಂಬ 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 ಚೆನ್ನಾಗಿ ಡೆವಲಪ್ ಮಾಡ್ಕೊತಾ ಇದ್ದೀರ, ತುಂಬ ಚೇಂಜ್ ಮಾಡ್ಕೊತಾ ಇದ್ದೀರಂತ. ಮೇ ಬಿ ನೀವು ಒಳ್ಳೆ ಪೇಂಟ್ ಮಾಡೋವಂಥ ವ್ಯಕ್ತಿ ಆಗಿರಬಹುದು, ಅಥವಾ ನೀವು ಒಳ್ಳೆ ಕ್ರಿಯೇಟಿವ್ ವ್ಯಕ್ತಿ ಆಗಿರಬಹುದು. ನಿಮ್ಮ ಲೈಫ್ನ ಮತ್ತೆ ರೀಕ್ರಿಯೇಟ್ ಮಾಡುವಂಥದ್ದು. ಮೇ ಬಿ ನೀವು ಟ್ಯಾರೋ ಲರ್ನ್ ಮಾಡ್ತಿರ್ಬೋದು, ಅಥವಾ ಟ್ಯಾರೋ ರೀಡಿಂಗ್ ಜಾಸ್ತಿ ನೋಡ್ತಾ ಇರಬಹುದು. ಸ್ಪಿರಿಚುವಲಿ ಗ್ರೋತ್ ಆಗ್ತಾ ಇದೆ. ಪೇಂಟಿಂಗ್ಸ್, ಹೌದು, ಇತ್ತೀಚೆಗೆ ತುಂಬ ಪೇಂಟಿಂಗ್ಸ್ನ ನಾನು ಅಟ್ರ್ಯಾಕ್ಟ್ ಮಾಡಿಬಿಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ಗೋಡೆ ತುಂಬ ಬರೀ ಪೇಂಟಿಂಗ್ಸೇ ಇದೆ, ನನ್ನ ಸ್ಟೂಡೆಂಟ್ಸ್ ಎಲ್ಲ ಕೊಟ್ಟಿರೋದು. ಸೊ ಎಸ್, ನೀವು ಪೇಂಟಿಂಗ್ ಮಾಡುವಂಥ ವ್ಯಕ್ತಿ. ಆ್ಯಂಡ್ ಇದು ನಿಮ್ಮ ಮನಸ್ಸಿಗೆ ಸಮಾಧಾನವೂ ಕೊಡುತ್ತೆ, ತುಂಬ ಜನ ಜೀವನದಲ್ಲಿ ಖುಷಿಯನ್ನು ತಂದು ಕೊಡ್ತಾ ಇದೆ. ಇಲ್ಲಿ ನೋಡ್ಬೋದು ಏನೇ ಇದೆ ಸ್ಟೆಪ್ ಬೈ ಸ್ಟೆಪ್. ಸೊ ಯು ಆರ್ ಟೇಕಿಂಗ್ ಸ್ಟೆಪ್ಸ್. ನಿಮ್ಮ ಜೀವನಕ್ಕಾಗಿ ಯಾರ ಮೇಲೂ ಡಿಪೆಂಡ್ ಆಗದೆ ನೀವೇ ಸ್ಟೆಪ್ಸ್ನ ತಗೋತಾ ಇದ್ದೀರಾ. ದ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನಿಮ್ಮ ಏಜ್ ಏನೇ ಆಗಿರ್ಬೋದು, 33, 34, 26, 29, 27, 28, 31, 40, 45, 42, 43 ಏನಾದರೂ ಆಗಿರಬಹುದು. ಬಟ್ ಯು ಆರ್ ಟೇಕಿಂಗ್ ಬಿಗ್ ಸ್ಟೆಪ್ಸ್. ದ್ಯಾಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಇನ್ನು ಯಾರು ಬರ್ತಿದ್ದಾರೆ, ಯಾಕೆ ಬರ್ತಿದ್ದಾರೆ, ಸ್ವಲ್ಪ ಡೀಟೇಲಾಗಿ ನೋಡ್ತೀನಿ. ಇದು ರೋಸ್ ಕ್ವಾರ್ಟ್ಸ್ ರಾ ಕ್ರಿಸ್ಟಲ್ ಇದು. ಸೊ ಹಾರ್ಟ್ ಚಕ್ರ ಹೀಲ್ ಮಾಡುತ್ತೆ. ಮನೆಯಲ್ಲಿ ಎಲ್ಲರ ಎನರ್ಜಿನೂ ಕ್ಲೆನ್ಸಿಂಗ್ ಆಗಿಡೋದಕ್ಕೆ ಸೆಂಟರ್ ಆಫ್ ದ ಟೇಬಲ್ ನೀವು ಅದನ್ನು ಯೂಸ್ ಮಾಡ್ಬೋದು. ಫಸ್ಟ್ ಮೆಸೇಜ್, ದ ಲವರ್, 2 ಆಫ್ ಕಪ್ಸ್. ಯಾರೋ ಪಾಸ್ಟಿಂದ ನಿಮ್ಮನ್ನು ಡಿಸ್ಟರ್ಬ್ ಮಾಡುವಂಥದ್ದಿದೆ, ಪಾಸ್ಟಿಂದ ಯಾರಾದರೂ ಬರುವಂಥದ್ದಿದೆ. ನೀವೇನಾದರೂ ಸಿಂಗಲ್ ಇದ್ದು ನಿಮಗೇನಾದರೂ ಪಾರ್ಟ್ನರ್ ಬೇಕು ಅಂತ ಹುಡುಕ್ತಾ ಇದ್ದರೆ, ಖಂಡಿತ ಒಬ್ಬ ಪಾರ್ಟ್ನರ್ ನಿಮ್ಮ ಲೈಫಲ್ಲಿ ಎಂಟರ್ ಆಗುವಂಥದ್ದಿದೆ. ನೀವೇನಾದರೂ ಸೆಕೆಂಡ್ ಮ್ಯಾರೇಜ್ಗೆ ಟ್ರೈ ಮಾಡ್ತಾ ಇದ್ದರೆ, ಸೆಕೆಂಡ್ ಮ್ಯಾರೇಜ್ ಆಪ್ಷನ್ ಸಹ ಇದೆ. ಮೇ ಬಿ ಇಲ್ಲಿ ಇನ್ನೂ ಡಿವೋರ್ಸ್ ಆಗಿಲ್ಲ, ಆಲ್ರೆಡಿ ಸೆಕೆಂಡ್ ಮ್ಯಾರೇಜ್ಗೆ ನೀವು ಪ್ರಿಪೇರ್ ಆಗಿರುವಂಥ ಚಾನ್ಸಸ್ಸನ್ನು ಕಾಣ್ತಾ ಇದೆ. 9 ಆಫ್ ವಾಂಡ್ಸ್ ಏನು ಹೇಳುತ್ತೆ ಅಂದರೆ ಬಿಗ್ ಚಾಲೆಂಜಸ್ ಯು ಆರ್ ಟೇಕಿಂಗ್. ತುಂಬ ಜನಕ್ಕೆ ಕಲ್ಪನೆಯೂ ಇಲ್ಲ, ನೀನು ಸಿಂಗಲ್ ಟ್ರಾವೆಲ್ ಮಾಡ್ತೀಯಾ, ನೀನು ಇಷ್ಟು ಚೆನ್ನಾಗಿ ಬರೀತೀಯಾ, ನೀನು ಇಷ್ಟು ಚೆನ್ನಾಗಿ ಓದ್ತೀಯಾ, ನೀನು ನೀನು ಬಿಸ್ನೆಸ್ ಮಾಡ್ತೀಯಾ ಅನ್ನೋ ಡೌಟಲ್ಲಿ ಇದ್ದಾರೆ. ಬಟ್ ಈ 9 ಆಫ್ ವಾಂಡ್ಸ್ ಏನು ಹೇಳುತ್ತೆ ಅಂದರೆ ರಿಸ್ಕ್ ಟೇಕಿಂಗ್. ನೀವು ರಿಸ್ಕ್ ತಗೋತಾ ಇದ್ದೀರಾ, ಅದು ತುಂಬ ಜನಕ್ಕೆ ಶಾಕಿಂಗ್ ಆಗಿ ಇದೆ. ಓ ಮೈ ಗಾಡ್, ಫೂಲ್ ಕಾರ್ಡ್ ಏನು ಹೇಳುತ್ತೆ ಅಂದರೆ ಗುರುಬಲ ಬಂದಿದೆ. ಇದರಿಂದ ನೀವು ಕ್ರಿಸ್ಟಲ್ನ ಪರ್ಚೇಸ್ ಮಾಡಿರುವಂಥದ್ದು. ಲಾಸ್ಟ್ ಟೈಮ್ ನಾನು ತಾಲಿಸ್ಮಾನ್ ಕೊಟ್ಟಿದ್ದೆ ಎಲ್ಲರಿಗೂ ನೋಡಿ. ಅವ್ರ ಕತ್ತಲ್ಲಿ ಒಂದು ಪೆಂಡೆಂಟ್ ಥರ ಇದೆ, ಇವ್ರ ಕತ್ತಲ್ಲೂ ಇದೆ. ಸೊ ಇದೇನು ಹೇಳುತ್ತೆ ಅಂದರೆ ಮೇ ಬಿ ತಾಲಿಸ್ಮಾನ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದೆ, ತಾಲಿಸ್ಮಾನ್ ನಿಮ್ಮನ್ನು ಹೈಯರ್ ರೆಲಿಮ್ಗೆ ತೊಗೊಂಡು ಹೋಗ್ತಾ ಇರೋವಂಥದ್ದು. ಕ್ರಿಸ್ಟಲ್ಸ್ ಆರ್ ಹೀಲಿಂಗ್. ನಿಮ್ಮ ಹತ್ರ ಯಾವುದೇ ಇರಲಿ, ಒಂದು ಚಿಕ್ಕ ಕ್ರಿಸ್ಟಲ್ ಇದ್ದರೂ ಪರವಾಗಿಲ್ಲ, ನನ್ನ ಹತ್ರನೇ ತೊಗೊಂಡಿರ್ಬೇಕಂತ ಏನೂ ಇಲ್ಲ, ಅಥವಾ ಬ್ರಾಸ್ಲೆಟೇ ಇರಬೇಕು ಅಂತ ಏನೂ ರೂಲ್ಸ್ ಇಲ್ಲ. ಆ ಕ್ರಿಸ್ಟಲ್ ನಿಮ್ಮನ್ನು ಹೀಲ್ ಮಾಡ್ತಿದ್ದೆ 100%. ನೋಡಿ ಅವ್ರ ಕೈಯಲ್ಲಿ ಕ್ರಿಸ್ಟಲ್ ಇದೆ. ಸೊ ಇಲ್ಲ ಅಂದರೆ ನೀವು ಮೇ ಬಿ ಬುಕ್ ಮಾಡಿರಬಹುದು, ಆ ಕ್ರಿಸ್ಟಲ್ ನಿಮ್ಮ ಮನೆಗೆ ಬರ್ತಾ ಇರಬಹುದು. ಇದರಿಂದ ನಿಮಗೆ ಬಹಳ ಹೀಲಿಂಗ್ ಅನ್ನೋಂಥದ್ದು ನಡೀತದೆ ಜೀವನದಲ್ಲಿ. ದ ಎಂಪರರ್, ನಿಮ್ಮ ಎಂಪರರ್, ನಿಮ್ಮ ರಾಜ್ಯ, ನಿಮ್ಮ ಇದನ್ನು ನೀವೇ ಬಿಲ್ಡ್ ಮಾಡ್ಕೊತಾ ಇದ್ದೀರಾ. ಫೈನಾನ್ಷಿಯಲಿ ಗೇನ್ ಆಗ್ತಾ ಇದೆ, ಫೈನಾನ್ಷಿಯಲಿ ಇಂಡಿಪೆಂಡೆನ್ಸ್ ಬರ್ತಾ ಇದೆ.
ಸ್ಪಿರಿಚುವಲ್ ಅವೇಕನ್ ಆಗ್ತಾ ಇದೆ. ತುಂಬ ಜನನ ಗೆಟ್ ಔಟ್ ಅಂತ ಹೇಳ್ತಿದ್ದಾರೆ ನಿಮ್ಮ ಜೀವನದಿಂದ. ಯಾರು ಬೇಕೋ ಅವರನ್ನು ಮಾತ್ರ ನಿಮ್ಮ ಜೀವನದಲ್ಲಿ ಇಟ್ಕೊಳ್ಳೋಂಥ ಪ್ರಯತ್ನ ಮಾಡ್ತಿದ್ದೀರಾ. ಇದು ಡೈರೆಕ್ಟಾಗಿ ಅವ್ರನ್ನ ಹರ್ಟ್ ಮಾಡೋದು ಅಂತಲ್ಲ, ನಿಮ್ಮ ಗ್ರೋತ್ಗೂ ಅದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿದೆ. ಕ್ವೀನ್ ಆಫ್ ಪೆಂಟಿಕಲ್ಸ್ ಏನು ಹೇಳುತ್ತೆ ಅಂದರೆ, ನಿನ್ನ ಪ್ರಿಯಾರಿಟಿನ ನೀನು ಕೊಡ್ತಾ ಇದೆಯಾ, ನಿನಗೇನು ಬೇಕು ಅನ್ನೋದನ್ನು ಅರ್ಥಕೋತಾ ಇದೆಯಾ. ಯು ಆರ್ ಟೈಯಿಂಗ್ ಅಪ್. ನೋಡಿ ಅಲ್ಲಿ ಹೇರ್ಸ್ ಕಟ್ಟಿರೋವಂಥದ್ದಿದೆ. ಅಂದರೆ ನಿನ್ನ ಎನರ್ಜಿನ ನೀನು ಪ್ರೊಟೆಕ್ಟ್ ಮಾಡ್ಕೊತಾ ಇದೆಯಾ. ನೀನು ಯಾರ ಹತ್ರ ಎಷ್ಟು ಮಾತಾಡಬೇಕು ಅಷ್ಟೇ ಮಾತಾಡುವಂಥದ್ದು. ನೋಡಿ, ಗರ್ಲ್ಸ್ ಡೇ ಔಟ್ ಅನ್ನೋವಂಥದ್ದು ಅಥವಾ ಫ್ರೆಂಡ್ಸ್ ಜೊತೆಗೆ ಹೋಗೋವಂಥದ್ದು ಇನ್ ದ ಸೆನ್ಸ್ ಯು ಆರ್ ಸ್ಪೆಂಡಿಂಗ್ ಟೈಮ್, ಕ್ವಾಲಿಟಿ ಟೈಮ್ ಅಂತ ಹೇಳಬಹುದು. ಅಥವಾ ನಿಮ್ಮ ಆನ್ಸೆಸ್ಟರ್ಸ್ ನೀವು ಎಲ್ಲ ಸೇರಿ ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥದ್ದು, ಅಥವಾ 3 ಜನರೇಷನ್ ಅಮ್ಮ ಅಜ್ಜಿ ನೀವು ಆ ಥರ ನಿಮಗೆ ಸಪೋರ್ಟ್ ಮಾಡುವಂಥದ್ದು, ಅಥವಾ ಹೆಣ್ಮಕ್ಳಿಗೆ ನೀವು ಸಪೋರ್ಟ್ ಮಾಡುವಂಥದ್ದು ಅವರ ಗ್ರೋತ್ಗೋಸ್ಕರ. ಅಂದರೆ ಅವ್ರು ಯಾವ್ದಾದ್ರು ಬಿಸ್ನೆಸ್ ಮಾಡುತ್ತಾ ಇದ್ದರೆ ಅವರಿಗೆ ನೀವು ಸಹಾಯ ಮಾಡುವಂಥದ್ದು, ಅಥವಾ ನಿಮ್ಮ ಅಕ್ಕ ತಂಗಿ ಇದ್ದರೆ ಅವರಿಗೆ ನೀವು ಸಹಾಯ ಮಾಡುವಂಥದ್ದು. ಈ ಎಲ್ಲ ಬದಲಾವಣೆಗಳು ಬರ್ತಾ ಇದೆ. ಕೆಲವೊಬ್ಬರನ್ನ ನೀವು ಗೆಟ್ ಲಾಸ್ಟ್ ಅಂತ ಇದ್ದೀರಾ ಜೀವನದಲ್ಲಿ, ಕೆಲವೊಬ್ಬರು ನಿಮ್ಮನ್ನು ವೆಲ್ಕಮ್ ಮಾಡ್ತಾ ಇದ್ದಾರೆ, ಕೆಲವೊಬ್ಬರನ್ನ ನೀವು ಅಟ್ರ್ಯಾಕ್ಟ್ ಮಾಡ್ತಿದ್ದೀರಾ ಫಾರ್ ಬಿಸ್ನೆಸ್, ಟು ಗ್ರೋ ಯುವರ್ ಸೆಲ್ಫ್. ಇದು ಎಲ್ಲರಿಗೂ ಆಗಿತ್ತು, ಜನರಲ್ ರೀಡಿಂಗ್ ಆಗಿತ್ತು. ಹೋಪ್ ಇಂಟ್ರೆಸ್ಟಿಂಗ್ ಆಗಿತ್ತು. ಇದೇ ಥರದ ಟಾಪಿಕ್ಸ್ಗೆ ಫಾಲೋ ಮಾಡಿ. ಬಾಯ್.